ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಸಂಜೆ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಅಂದರೆ ಟೈಮ್ ಬಂದು ಒಂದು 4:40 ಆಗಿದೆ. ಸೊ ತುಂಬಾ ಕೋಲ್ಡ್ ಆಗಿದೆ. 2 ಡೇಸಿಂದ ಗಂಟಲು ನೋವಿತ್ತು. ಐ ಹೋಪ್ ನೆಗಡಿ ಆಗಲ್ಲ ಅನ್ಕೋತೀನಿ ಅಂತ ಹೇಳಿ, ಯಾಕಂದರೆ ಈ ಟೈಮ್ ಸ್ವಲ್ಪ ನನಗೆ ಕ್ರೂಷಿಯಲ್ ಇದೆ. ಬೇಡ ನೆಗಡಿ ಸದ್ಯಕ್ಕೆ ಅಂತ ಹೇಳಿಬಿಟ್ಟು ನೆನೆ ಟ್ಯಾಬ್ಲೆಟ್ಸ್ ತರಿಸಿ ಗಂಟಲು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅಲ್ಲೇ ಹೋಗ್ಬಿಡುತ್ತೆ ಅಂದ್ಕೊಂಡೆ, ಬಟ್ ಹೋಗಿಲ್ಲ. ನೆಗಡಿ ಆಗಿಬಿಡ್ತು. ಬೆಳಗ್ಗೆಯಿಂದ ತಲೆಭಾರ, ನಂಗೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಈ ಟೈಮ್ ಸ್ವಲ್ಪ ನನಗೆ ಈ ಥರ ಹೆಲ್ತ್ ಇಶ್ಯೂಸ್ ಏನಾದರೂ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ನನಗೆ ಹೆಲ್ತ್ ಒಂದು ಸರಿ ಇದ್ದರೆ ಏನು ಬೇಕಾದ್ರೂ ಮಾಡ್ತೀನಿ. ಬಟ್ ಇಫ್ ಹೆಲ್ತ್ ಸರಿ ಇಲ್ಲ ಅಂದರೆ ಐ ಕ್ಯಾನ್ಟ್ ಡೂ ಎನಿಥಿಂಗ್. ಲೈಕ್ ಫುಲ್ ಡಲ್ ಆಗಿಬಿಡ್ತೀನಿ. ಬೆಡ್ ಮೇಲಿಂದ ಸಹ ಎದ್ದೊಳಕ್ಕಾಗಲ್ಲ, ಅಷ್ಟು ಹಿಂಸೆ ಅನಿಸ್ಬಿಡುತ್ತೆ. ಓಕೆ ಫೈನ್. ತುಂಬ ಸ್ಟ್ರಾಂಗ್ ಆಗಿ ಇಲ್ಲ, ಇನ್ನೊಂದು 2 ಡೇಸ್ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ನೋಡೋಣ. ನೆಕ್ಸ್ಟು ಇವಾಗೆಂಥ ಬಿಸಿ ಹಬೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ತೊಗೊಳ್ಳೋಣ, ಕೋಲ್ಡ್ ಎಲ್ಲ ಕಡಿಮೆ ಆಗುತ್ತೆ ಅನ್ಕೋತೀನಿ. ಹಾಗೆಯೇ ಇವತ್ತಿಂದ ಒಂದಷ್ಟು ಹ್ಯಾಬಿಟ್ಸ್ನ ಚೆನ್ನಾಗಿ ಲೈಕ್ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ಲಾಸ್ಟ್ ಒಂದೆರಡು ವೀಡಿಯೋದಲ್ಲೆಲ್ಲ ಒಬ್ರು ಹೇಳಿದರು, ಮೇಡಮ್ ನೀವು ಫುಲ್ಲು ಫೇಸೆಲ್ಲ ಸಖತ್ತು ದಪ್ಪ ಆಗ್ತಾಯಿದೆ, ಅಂದರೆ ಲೈಕ್ ಡಾಲ್ ಥರ ಫುಲ್ ಊದ್ಕೊಂಡಿದೆ, ಇಲ್ಲೆಲ್ಲ ಹಾಗೆ ಸ್ಮೈಲ್ ಲೈನ್ ಸಹ ಜಾಸ್ತಿ ಆಗಿಬಿಟ್ಟಿದೆ ನಿಮಗೆ, ಮೊದಲು ಥರ ಇಲ್ಲ ನೀವು ವಿಡಿಯೋದಲ್ಲಿ ಅಂತ ಹೇಳಿದರು. ಅದನ್ನು ನಾನು ಹಳೆಯ ವೀಡಿಯೋಸ್ನ ನಾನು ನೋಡ್ತಾನೆ ಇರಲಿಲ್ಲ, ಬಿಟ್ಟಿದೆ. ಇವಾಗ ನೋಡದೆ ಹೋಗುದಲ್ವಾ ಎಷ್ಟೊಂದು ಚೇಂಜಸ್ ಆಗಿದೆ ಆ ಫೇಸ್ಗೂ ಈ ಫೇಸ್ಗೂ ಅಂತ. ಇಲ್ಲಿ ಮಾತ್ರ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಸ್ಮೈಲ್ ಮಾಡಿದ್ರೆ ಹಿಂಗೆ ಕೂರ್ತಾ ಇತ್ತು ನನ್ನ ಫೇಸು. ಜಸ್ಟ್ ಸ್ಮೈಲ್ ಮಾಡಿದಾಗ ಹಿಂಗೆ ಬರೋದಲ್ಲ, ನಾರ್ಮಲಿನೂ ಹಾಗೆ ಇತ್ತು ನನಗೆ. ಜಸ್ಟ್ 1 ಡೇ ಇವತ್ತು ಒಂದು ಮನೇಲೆ ನಾನು ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಅಂದರೆ ಫೇಸ್ ಮಸಾಜ್ಗೋಸ್ಕರ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅದರಿಂದ ಚೆನ್ನಾಗಿ ಫೇಸ್ನ ಮಸಾಜ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಏನೂ ಹಾಕಿಲ್ಲ ಮುಖಕ್ಕೆ, ಆಯಿತಾ. ಆಯಿಲ್ ಅಪ್ಲೈ ಮಾಡಿ ಅದನ್ನೆಲ್ಲ ಫುಲ್ಲು ಟಿಶ್ಯೂ ಅಲ್ಲಿ ವೈಪ್ ಮಾಡಿಬಿಟ್ಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಎಷ್ಟು ಗ್ಲೋ ಆಗ್ತಾ ಇದೆ ಅಂತ. ಐ ಹೋಪ್ ಇದು ಚೆನ್ನಾಗಿ ವರ್ಕ್ ಹಾಕಿದ್ರೆ. ಇವಾಗ 1 ಡೇಗೆ ನನಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ. ನನಗೆ ಇಲ್ಲಿ ಸೈಡಿಂದ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಹಿಂಗೆ ಇದೆ ಅಲ್ಲ, ಅದು ಫ್ರಂಟಿಂದ ನೋಡಿದ್ರೆ ಗೊತ್ತಾಗಲ್ಲ. ನೆನೆ ಮನೆಯಲ್ಲ ಇದ್ದಿದ್ದಕ್ಕಿಂತ ಒಂಚೂರು ಇವತ್ತು ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನಿಸ್ತು. ಖಂಡಿತ ಅದನ್ನು ಯೂಟ್ಯೂಬಲ್ಲಿ ನಾನು ಶೇರ್ ಮಾಡ್ಕೊತೀನಿ, ಬಟ್ ಈ ವಿಡಿಯೋದಲ್ಲಿ ಆಗಲ್ಲ ಅನ್ಕೋತೀನಿ. ಸ್ವಲ್ಪ ಹೇಳ್ದೆ ಅಲ್ಲ, ಸ್ಟೀಮ್ ತೊಗೋಬೇಕು, ಅದನ್ನು ತೊಗೊಂಡು ಮುಂದೆ ಏನಿದೆ ಕೆಲಸಗಳು ಅದನ್ನು ನೋಡಬೇಕು. ಸಂಡೇ ಇವತ್ತು. ಆ್ಯಂಡ್ ಹಸ್ಬೆಂಡ್ ಬಂದು ಊರಿಗೆ ಹೋಗಿದ್ದಾರೆ, ಅಂದರೆ ಅತ್ತೆ ಮನೆಗೆ. ಇವತ್ತು ನಾನು ಹೋಗಬೇಕಿತ್ತು, ಬಟ್ ಒಂದಷ್ಟು ಕೆಲಸಗಳಿದ್ದಿದ್ರೆ ಅಂತ ಹೋಗಲಿಲ್ಲ. ಅವರು ಬರ್ತಾರೆ ಇನ್ನೇನು ಸಂಜೆ ಒಂದು 5:30ಗೆ. ಸೊ ಸಂಜೆ ಏನಾಗುತ್ತೆ ಅಡುಗೆ ನೋಡಬೇಕು, ಏನು ಮಾಡೋಣ ಅಂತ. ಆ್ಯಂಡ್ ಇನ್ನೂ ಒಂದು ಇನ್ಫಾರ್ಮೇಷನ್ ಏನು ಅನ್ನೋದಾದರೆ, ಹೋಗ್ತಾ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಸ್ಟಾರ್ಟಿಂಗೇ ಎಲ್ಲ ಕೊಟ್ಬಿಡಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಖತ್ತು ಬೆವ್ತು ಬಿಟ್ಟಿದೆ. ಈ ಥರ ಸ್ಟೀಮ್ ತಗೊಂಡ್ರೆ ಏನೋ ಒಂಥರ ಆರಾಮ್ ಅನಿಸುತ್ತೆ. ಈ ಥರ ಕೋಲ್ಡ್ ಆದಾಗ 2 ಟೈಮ್ ತಗೋತೀನಿ ನಾನು ಸ್ಟೀಮು. ಒಂದು ನೈಟ್ ಮಲಗಬೇಕಾದ್ರೆ, ಯಾಕೆಂದರೆ ಫುಲ್ಲು ನೋಸ್ ಎಲ್ಲ ಬ್ಲಾಕ್ ಆಗಿಬಿಟ್ರೆ ಮಲ್ಕೊಳಕ್ಕಾಗಲ್ಲ, ನಿದ್ದೆ ಬರಲ್ಲ. ಇನ್ನೊಂದು ಬೆಳಗ್ಗೆ ಟೈಮು, ಬೆಳಗ್ಗೆ ಎದ್ದಾಗ ಲೈಕ್ ಫ್ರೆಶ್ ಅಪ್ ಆಗಿ ನನಗೆ ಓಕೆ ಅಂದರೆ ಏನಿಲ್ಲ, ಹಂಗೂ ನೋಸ್ ಬ್ಲಾಕ್ ಆಗಿದೆ ಅಂತ ಅನ್ನೋದಾದರೆ ಖಂಡಿತ ಆವಾಗ ಒಂದ್ಸರಿ ನಾನು ಈ ಥರ ಸ್ಟೀಮ್ ತಗೋತೀನಿ.
ನನ್ನ ಪ್ರಕಾರ ಸ್ಟೀಮರ್ಗಿಂತ ಮನೆಯಲ್ಲಿ ಈ ವೆಸಲ್ ಅಥವಾ ಯಾವ್ದಾದ್ರು ಪಾತ್ರೆ ಇಟ್ಕೊಂಡು ನೀವು ನೀರು ಕಾಯಿಸ್ಕೊಂಡು ಮಾಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಏಕೆಂದರೆ ಆ ಥರದನ್ನು ನಾನು ಯೂಸ್ ಮಾಡಿದ್ದೀನಿ. ತುಂಬ ಕಾಸ್ಟ್ಲಿ ಇದೆ ಅಂತ ಏನಿಲ್ಲ. ಜಸ್ಟ್ ಒಂದು ಮೀಶೋದಲ್ಲಿ ಒಂದು ಸ್ಟೀಮರ್ ಆರ್ಡರ್ ಮಾಡಿದ್ದೆ. ಬಟ್ ಅದು ಸ್ವಲ್ಪ ದಿನ ವರ್ಕ್ ಆಯ್ತು ಅಷ್ಟೇ, ಜಾಸ್ತಿ ದಿನ ಏನು ವರ್ಕ್ ಆಗಲಿಲ್ಲ. ಬಟ್ ಇರೋಷ್ಟು ದಿನ ಚೆನ್ನಾಗಿ ವರ್ಕ್ ಆಯಿತು. ಬಟ್ ಮನೇಲೇ ಇಷ್ಟು ಒಳ್ಳೆ ಆಪ್ಷನ್ ಇರಬೇಕಾದ್ರೆ ಯಾಕೆ ಮತ್ತೆ ಸ್ಟೀಮರ್ ಆ ಥರ ಎಲ್ಲ ಹೋಗಬೇಕು ಅನ್ನೋ ಕಾರಣಕ್ಕೆ ನಾನು ಮತ್ತೆ ಪರ್ಚೇಸೇ ಮಾಡೋಕ್ಕೆ ಹೋಗಲಿಲ್ಲ. ಬೆಟರ್ ಫೀಲ್ ಆಗ್ತಿದೆ ಇವಾಗ ಮತ್ತೆ ಕೆಲಸ ಶುರು ಮಾಡಬೇಕು. ಒಂದಷ್ಟು ಪೆಂಡಿಂಗ್ ವರ್ಕ್ಸ್ ಇದೆ, ಎಲ್ಲ ಮುಗಿದು ಆಮೇಲೆ ನಾನು ಡಿನ್ನರ್ ಟೈಮಿಗೆ ಸಿಗ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಊರಿಂದ ಬರೋದು ಸ್ವಲ್ಪ ಲೇಟೇ ಆಗೋಯಿತು. ಅರೌಂಡ್ 7 ಗಂಟೆಗೆ ಅವರು ಬಂದರು. ಸೊ ಬಂದಮೇಲೆ ಮನೇಲಿ ಈ ಥರ ಸ್ಟೀಮ್ ತೊಗೊಳೋದಕ್ಕೆ ಟ್ಯಾಬ್ಲೆಟ್ಸ್ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಆಲ್ಟರ್ನೇಟಿವ್ ಆಗಿ ವಿಕ್ಸ್ ಹಾಕ್ಕೊಂಡೆ ಸ್ಟೀಮ್ ತೊಗೊಂಡಿದ್ದೆ. ಅವರು ಬರಬೇಕಾದ್ರೆ ಅದು ಟ್ಯಾಬ್ಲೆಟ್ ತರ್ತೀನಿ, ಅದು ಹಾಕ್ಕೊಂಡು ಸ್ಟೀಮ್ ತೊಗೋದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಬಂದಮೇಲೆ ಅವರೇ ನೀರೆಲ್ಲ ಕಾಯಿಸ್ಕೊಟ್ರು, ಸ್ವಲ್ಪ ತಗೋ ಸ್ಟೀಮು, ಆವಾಗ ನೋಸ್ ಬ್ಲಾಕ್ ಎಲ್ಲ ಕಡಿಮೆ ಆಗುತ್ತೆ ಅಂತೆ. ನನಗೆ ಆಲ್ಮೋಸ್ಟ್ ಒಂದು 2 to 3 hours ಪವರ್ ಇರುತ್ತೆ ಅಷ್ಟೇ, ಮತ್ತೆ ಬ್ಲಾಕ್ ಆಗ್ತಾ ಬರ್ತಿರುತ್ತೆ. ತುಂಬ ಇರಿಟೇಟ್ ಅನಿಸ್ತಾಯಿತ್ತು. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಡ ಅಂತ ಅನ್ನಿಸ್ತಾಯಿತ್ತು. ಬಟ್ ಆದರೂ ಈ ಟೈಮಲ್ಲಿ ಸದ್ಯಕ್ಕಾಗಲ್ಲ ಅಂತ ಹೇಳಿ ಹೇಗೋ ಸ್ಟೀಮ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಿದೆ. ಹಾಗೆ ನೈಟ್ ಊಟಕ್ಕೆ ಏನು ಮಾಡೋಣ ಅಂತ ಡಿಸೈಡ್ ಮಾಡ್ತಿರ್ಬೇಕಾದ್ರೆ 2 days ಬ್ಯಾಕ್ ಮಶ್ರೂಮ್ಸ್ ತರಿಸಿದ್ದೆ. ಆ್ಯಕ್ಚುಲಿ ಅವತ್ತೇ ಮಾಡಬೇಕಿತ್ತು, ಅವತ್ತು ಯಾಕೋ ಆಗಲಿಲ್ಲ ಅಂತ ಹಂಗೆ ಎತ್ತಿಟ್ಬಿಟ್ಟಿದೆ. ನಿಮಗೆ ಗೊತ್ತಲ್ವ, ಮಶ್ರೂಮ್ಸು ಜಾಸ್ತಿ ಇಡೋದಕ್ಕಾಗಲ್ಲ. ಅಂದರೆ 1 day ಅಥವಾ 2 day ತಂದಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗಲೇ ಸ್ವಲ್ಪ ಫ್ರೆಶ್ನೆಸ್ ಕಡಿಮೆ ಆದಂಗಿತ್ತು. ಬಟ್ ಎನಿಹೌ ಇವತ್ತು ಮಾಡಿ ಮುಗಿಸ್ಬೇಡ ಅಂತ ಹೇಳಿ ಮಶ್ರೂಮ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ವೆಜಿಟೇರಿಯನ್ಸ್ ಬಂದು ಆಲ್ಮೋಸ್ಟ್ ನಾನು ತಿನ್ನೋದು 2 ಬಿರಿಯಾನಿ ಟೈಪ್, ಲೈಕ್ ವೆಜ್ ಬಿರಿಯಾನಿ ಒಂದು, ಈ ಮಶ್ರೂಮ್ ಬಿರಿಯಾನಿ ಒಂದು. ಅದೂ ಈ ಮಶ್ರೂಮು ಜಾಸ್ತಿ ಈ ಕೊರೋನಾ ಆದಮೇಲೆ ಸ್ವಲ್ಪ ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ನಮ್ಮ ಕಡೆ ಮಶ್ರೂಮ್ಸ್ ಅಂದ್ರೇ ಅಯ್ಯೋ ಅದು ನಾನ್ ವೆಜ್ಜು, ಅದನ್ನು ತಿನ್ನಬಾರ್ದು ಅನ್ನೋ ಥರ ಹೇಳ್ತಿದ್ರು. ನನ್ನ ಗ್ರ್ಯಾಜುಯೇಷನ್ಗೆ ಮೈಸೂರಿಗೆ ಸೇರಿಕೊಂಡಾಗ ನಾನು ಒಂದ್ಸರಿ ಮಶ್ರೂಮ್ ಪಲಾವ್ ಟ್ರೈ ಮಾಡಿದ್ದೆ. ಬಟ್ ಟೇಸ್ಟ್ ಮಾತ್ರ
ಚೂರು ಚೆನ್ನಾಗಿರಲಿಲ್ಲ. ಸೊ ಮಶ್ರೂಮ್ ಸ್ಮೆಲ್ ನನಗೆ ಆಗ್ತಾ ಇರಲಿಲ್ಲ. ಅದು ತಿಂದಿದ್ದು ನಾನು ಬಿಟ್ಟೆ. ಅದಾದಮೇಲೆ ತುಂಬ ಜನ ಹೇಳ್ತಿದ್ರು ಮಶ್ರೂಮ್ ಪಲಾವು, ಮಶ್ರೂಮ್ ಡ್ರೈ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಬಟ್ ಮತ್ತೆ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೋಗಿ ನೋಡಿದೆ. ಮಶ್ರೂಮ್ ಡ್ರೈ ಓಕೆ ಇಷ್ಟ ಆಯಿತು, ಮಶ್ರೂಮ್ ಪಲಾವ್ ಮಾತ್ರ ನಂಗೆ ತಿನ್ನಬೇಕು ಅಂತಲೇ ಅನಿಸಿಲ್ಲ. ಏನಿದನ್ನೆಲ್ಲ ತಿಂತಾರೆ ಅಂತ. ಬಟ್ ಅವಾಗ ಒಂದ್ಸರಿ ಮನೇಲೇ ನಾನು ಟ್ರೈ ಮಾಡಿದ್ರೆ ಹೇಗೆ, ಸೊ ನನಗೆ ಟೇಸ್ಟ್ ಬಡ್ಸ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೋಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಅಂಥ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಟ್ ಯಾರಿಗೆ ಸ್ಟಾರ್ಟಿಂಗ್ ಮಶ್ರೂಮ್ ಅಡ್ಜಸ್ಟ್ ಆಗ್ತಾ ಇಲ್ಲ, ನೀವು ಫಸ್ಟ್ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ಸೊ ದಟ್ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಫಸ್ಟ್ ಥಿಂಗ್ ಬಂದು ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕೋತಾ ಇದ್ದೀನಿ. ಈ ಡ್ರೈ ಸ್ಪೈಸಸ್ ಏನಿದೆ ಇದನ್ನು ನಾನು ರಾಗ್ ಆ್ಯಡ್ ಮಾಡೋದಲ್ಲ, ಯಾಕಂದರೆ ನಮ್ಮ ಮನೇಲಿ ಹಿಂಗೆ ಡ್ರೈ ಆಗಿ ಹಾಕ್ಬಿಟ್ರೆ ಯಾರೂ ತಿನ್ನೋದಿಲ್ಲ. ಸೊ ಆದ್ದರಿಂದ ನಾನು ಅದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸೀಕ್ರೆಟ್ ಮಸಾಲ ಥರ ನಾನು ಇನ್ಯಾವುದೂ ಯೂಸ್ ಮಾಡಲ್ಲ, ಅದು ಒಂದು ಮಾತ್ರ ಯೂಸ್ ಮಾಡ್ತೀನಿ. ಸೊ ಆ ಮಸಾಲಾನ ಜೊತೆಗೆ ಹಾಕೋದ್ರಿಂದ ನಾನು ಡ್ರೈ ಸ್ಪೈಸಸ್ ಆ್ಯಡ್ ಮಾಡ್ತಾಯಿಲ್ಲ. ನಿಮಗೆ ಬೇಕಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಜೊತೆಗೆ ಇವಾಗ ಎಣ್ಣೆಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಅನ್ನುವಾಗ ನಾನು ಹೇಳಿದ್ದೆ ಅಲ್ಲ ಮನೇಲೆ ಒಂದು ಮಸಾಲ ಪೌಡರ್ ಥರ ಮಾಡ್ಕೊಂಡಿದ್ದೀನಿ ಅಂತ, ಅದನ್ನು ಒಂದು 1/2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಹಾಗೆ ನಿಮ್ಮ ಮಸಾಲ ಟೇಸ್ಟಿಗೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಅದನ್ನು ಯಾಕೆ ಈರುಳ್ಳಿಗೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ಅಂತಂದರೆ ಆ ಫ್ಲೇವರೆಲ್ಲ ಆಯಿಲಲ್ಲಿ ಮಿಕ್ಸ್ ಆದಾಗ ಮಾತ್ರ ನಿಮಗೆ ನೀವೇನು ಪಲಾವ್ ಅಥವಾ ಬಿರಿಯಾನಿ ಮಾಡ್ತೀರಾ ಅದ್ರದ್ದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ಇದಕ್ಕೆ ಈರುಳ್ಳಿ ಜೊತೆಗೇ ನಾನು ಮಶ್ರೂಮ್ಸ್ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಇದೇ ಮೇಯ್ನ್ ಒಂದು ಇಂಪಾರ್ಟೆಂಟ್ ಟಿಪ್ ಅಂತಲೇ ಹೇಳ್ಬೋದು. ನೀವು ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ನಾನು ಅಷ್ಟೇ, ಅದು ಹೋಮ್ ಮೇಡ್ ಚಿಲ್ಲಿ ಪೌಡರ್, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಇಂಪಾರ್ಟೆಂಟ್ ಸ್ಟೆಪ್ಪಲ್ಲಿ ನಾನು ಡೈರೆಕ್ಟ್ ಈರುಳ್ಳಿ ಜೊತೆಗೆ ಮಶ್ರೂಮ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಇದ್ರ ಜೊತೆಗೆ ರುಬ್ಬಿರೋಂಥ ಮಸಾಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಮಶ್ರೂಮ್ಸ್ ಆ್ಯಡ್ ಮಾಡ್ತಾರೆ. ಸೊ ಅದೇ ನಿಮಗೆ ಮಶ್ರೂಮ್ದು ರಾ ಟೇಸ್ಟನ್ನ ನಿಮಗೆ ಗೊತ್ತಾಗೋ ಹಾಗೆ ಮಾಡುತ್ತೆ. ಬಟ್ ನಾನು ಅದನ್ನು ಹೋಗಬೇಕು, ಮಶ್ರೂಮ್ ಟೇಸ್ಟೇ ನನಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಮಶ್ರೂಮ್ಸ್ನ ಈರುಳ್ಳಿ ಜೊತೆನೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಸೊ ದಟ್ ತುಂಬ ಚಿಕ್ಕ ಆಗಿಬಿಡುತ್ತೆ ಮಶ್ರೂಮ್ಸ್ ಎಲ್ಲ. ಸ್ವಲ್ಪ ಅದು ಕುಕ್ ಆಗ್ತಿದೆ ಅಂತ ಅನ್ನುವಾಗ ನಾನು ಟೊಮಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುಕ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಉಪ್ಪು ಆ್ಯಡ್ ಮಾಡಿಲ್ಲ ಅಂದರೆ ಫೈನಲಲ್ಲಿ ಬೇಕಾದರೂ ಹಾಕೊಬೋದು. ಬಟ್ ಈ ಸ್ಟೇಜಲ್ಲಿ ಉಪ್ಪು ಹಾಕಿದ್ರೆ ನಿಮಗೆ ಮಶ್ರೂಮ್ಸ್ಗೂ ಸಹ ಉಪ್ಪೆಲ್ಲ ಚೆನ್ನಾಗಿ ಹೋಗುತ್ತೆ, ಅದರ ರುಚಿ ಚೆನ್ನಾಗಿರುತ್ತೆ. ಸೊ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡೋಂಥ ಉಪ್ಪು, ರೈಸ್, ವಾಟರು ಅಷ್ಟು ವೆಜಿಟೇಬಲ್ಸಾಗೆ ಅಷ್ಟು ಇಡಿಸೋದಿಲ್ಲ. ಆದಷ್ಟು ಈ ಥರ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅಮೌಂಟಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕಾದ್ರೂ ರುಚಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಒಂದು ಹಿಡಿಯಷ್ಟು ಪುದೀನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿಲ್ಲ, ನೀವು ಬೇಕು ಅಂದರೆ ಅದನ್ನು ಹಾಕ್ಕೊಬೋದು. ನಾನು ಕೊತ್ತಂಬರಿದು ಸೀಡ್ಸ್ದು ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಅದೇ ಕೊರಿಯಾಂಡರ್ ಪೌಡರ್, ಅದನ್ನು ಆ್ಯಡ್ ಮಾಡಿರೋದ್ರಿಂದ ನಾನು ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಇಶ್ಯೂಸಿಂದ ನಾನು ಆ್ಯಡ್ ಮಾಡ್ತಾಯಿಲ್ಲ. ಜೊತೆಗೆ ಸ್ವಲ್ಪ ಈರುಳ್ಳಿ, ಶುಂಠಿ ಹಾಗೆ ಜೀರಿಗೆ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದ ತಕ್ಷಣ ಇದು ಚೆನ್ನಾಗಿ ಫ್ರೈ ಆಗಿರುತ್ತಲ್ವ, ಈ ಸ್ಟೇಜಿಗೆ ಬಂದ್ರೆ ನನಗೆ ಇಷ್ಟ ಆಗೋದು. ಸೊ ದಟ್ ನೀವು ಕರಿ ಮಾಡ್ತಿರಲ್ವ, ಮಶ್ರೂಮ್ ಕರಿ ಎಲ್ಲ, ಆ ಲೆವೆಲಿಗೆ ನನಗೆ ಕುಕ್ ಆಗಬೇಕು. ಇಲ್ಲಾಂದರೆ ನಂಗೆ ಮಶ್ರೂಮ್ ಪಲಾವಲ್ಲಿ ಆ ಮಶ್ರೂಮ್ಸ್ ನಂಗೆ ಟೇಸ್ಟೇ ಇಷ್ಟ ಆಗಲ್ಲ. ಸೊ ಯಾರೆಲ್ಲ ಇಷ್ಟಪಡಲ್ಲ ಮಶ್ರೂಮ್ಸ್ನ, ಅವ್ರ ಮಶ್ರೂಮ್ ಬಿರಿಯಾನಿನ, ಅವರು ಖಂಡಿತ ಈ ಒಂದು ರೆಸಿಪಿ ಮಾಡಿ ನೋಡಿ, ಆಮೇಲಿಂದ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್,
ಮನೇಲಿ ಸ್ವಲ್ಪ ಅವರೆಕಾಳು ಜಾಸ್ತಿ ಇತ್ತು ಅಂತ ಹೇಳಿ ಅದನ್ನು ಒಂಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಈ ಪುಲಾವ್ ಟೈಪ್ ಅಥವಾ ವೆಜಿಟೇಬಲ್ ಬಾತ್ ಏನೇ ಮಾಡಿದ್ರೂ ಈ ಥರ ಹಸಿ ಕಾಳುಗಳನ್ನ ಆ್ಯಡ್ ಮಾಡೋದು ಇಷ್ಟ ಆಗುತ್ತೆ. ಆ ಟೇಸ್ಟ್ ನನಗೆ ಇಷ್ಟ ಆಗುತ್ತೆ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಅದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸೊ ದಟ್ ಪುದೀನದು ಸ್ಮೆಲ್ ಇರುತ್ತಲ್ವ, ರಾ ಸ್ಮೆಲ್ಲೆಲ್ಲ ಹೋಗಲಿ ಅಂತ. ಆ್ಯಂಡ್ ಲಾಸ್ಟಲ್ಲಿ ನಾನು ರೈಸ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ತೊಳೆದಿಟ್ಟಿರುವಂಥ ರೈಸ್ ಹಾಕಿ ಚೆನ್ನಾಗಿ ಹುರ್ಕೊತಿದ್ದೀನಿ, ನೀರು ಆ್ಯಡ್ ಮಾಡೋದಕ್ಕೂ ಮುಂಚೆನೇ. ರೈಸ್ ಮೆಷರ್ಮೆಂಟ್ಗೆ ತಕ್ಕಂಗೆ ನೀರು ಹಾಕಿ ಸ್ವಲ್ಪ ಟೇಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಹಾಗೆ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಕುದಿಯೋದಕ್ಕೆ ಬಿಡ್ತೀನಿ. ಆ್ಯಂಡ್ ಲಾಸ್ಟ್ಲಿ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಬೋದು. ಬೇಕು ಅಂದರೆ ನೀವು ಆ್ಯಡ್ ಮಾಡ್ಬೋದು. ಕೆಲವರು ಮೊಸರನ್ನ ಹೀಟ್ ಆದರೆ ಅದು ಇಷ್ಟಪಡಲ್ಲ, ಆ ಟೇಸ್ಟ್ ಏನು ಗೊತ್ತಾಗಲ್ಲ ನಿಮಗೆ. ಇಫ್ ಇನ್ ಕೇಸ್ ತುಂಬ ಖಾರ ಇದೆ ಅಂತ ಅನ್ನುವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಜಾಸ್ತಿ ಇಲ್ಲ, ಒಂದು 1/4 ಕಪ್ಪಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ಆ್ಯಂಡ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 2 to 3 ವಿಷಲ್ಸ್ ಬಿಟ್ಟರೆ ಸೂಪರ್ಬ್ ಆಗಿರೋ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಫೇವ್ರೆಟ್ ಡಿಶ್ ಇದು. ಸೊ ವೀಕ್ಲಿ ಒನ್ಸ್ ಕೇಳ್ತಾನೆ ಇರ್ತಾರೆ ಮಶ್ರೂಮ್ ಬಿರಿಯಾನಿ ಮಾಡು, ಮಶ್ರೂಮ್ ಡ್ರೈ ಮಾಡು ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಶ್ರೂಮ್ ಡ್ರೈ ಮಾಡೋದನ್ನು ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಆ್ಯಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ